गजाननं भूतगणादिसेवितं कपित्थजम्बूफलसारभक्षितम् उमासुतं शोकविनाशकारणं नमामि विघ्नेश्वरपादपङ्कजम्। श्रुतिस्मृतिपुराणानामालयं करुणालयं नमामि भगवत्पादशङ्करं लोकशङ्करम्। अपार करुणासिन्धुं ज्ञानदं शान्तरूपिणं श्रीचन्द्रशेखरगुरुं प्रणमामि मुदान्वहम्। देवे देहे च देशे च भक्त्यारोग्यसुखप्रदं बुधपामरसेव्यन्तं श्रीजयेन्द्रं नमाम्यहम्। नमामः शङ्करान्वाख्यविजयेन्द्रसरस्वतीं श्रीगुरुं शिष्टमार्गानुनेतारं सन्मतिप्रदम्। श्री सत्यचन्द्रशेखरेन्द्र सरस्वती स्वामिने नमः। सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणि नमोऽस्तुते। जय नारायणि नमोऽस्तुते। ಆತ್ಮೀಯ ಮಿತ್ರರೆಲ್ಲರಿಗೂ ಸಹಿತ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ, ಮಾನವ ಜೀವನವು ಅತ್ಯಂತ ಪವಿತ್ರವಾದದ್ದು. ಈ ಜೀವನದಲ್ಲಿ ಮಾತ್ರವೇ ಪುರುಷಾರ್ಥಗಳನ್ನು ಸಾಧಿಸಲು ಸಾಧ್ಯವಾಗುತ್ತೆ. ಧರ್ಮ, ಅರ್ಥ, ಕಾಮ, ಮೋಕ್ಷ ಚತುರ್ವಿಧ ಪುರುಷಾರ್ಥಗಳನ್ನು ಸಾಧಿಸಬೇಕಾದರೆ ಮಾನವ ಜನ್ಮ ಅತ್ಯಧಿಕ ಪ್ರಾಧಾನ್ಯವಾದದ್ದು. ಭಗವಂತನು ಇಂತಹ ಶ್ರೇಷ್ಠವಾಗಿರ್ತಕ್ಕಂತಹ ಜನ್ಮವನ್ನು ಕೊಟ್ಟಿರುವಾಗ ಈ ಪುರುಷಾರ್ಥಗಳನ್ನು ಸಾಧಿಸಬೇಕಾದರೆ ಒಂದು ಕುಟುಂಬ, ಸಂಸಾರ ಇತ್ಯಾದಿಗಳಲ್ಲೂ ಪ್ರಮುಖವಾಗಿರ್ತಕ್ಕಂಥದ್ದು. ಕಾರಣ ಅತ್ಯಧಿಕವಾಗಿರ್ತಕ್ಕಂತಹ ಸಂಖ್ಯೆಯಲ್ಲಿರ್ತಕ್ಕಂಥವರು ಗೃಹಸ್ಥರು. ಈ ಒಂದು ಗೃಹಸ್ಥ ಜೀವನ ಸುಗಮವಾಗಿ ನಡೆದಾಗಲೇ ಗೃಹಸ್ಥ ಜೀವನದಲ್ಲಿ ಬಂದಿರತಕ್ಕಂಥವರೇ ಎಲ್ಲ ಯತಿಗಳು. ಆತ್ಮೇಲೆ ನಾವು ಅನೇಕವಾಗಿರ್ತಕ್ಕಂತಹ ಗ್ರಂಥಗಳನ್ನು ಪರಿಶೋಧನೆಯನ್ನು ಮಾಡಿದಾಗ ಎಲ್ಲರಿಗೂ ಸಹಿತ ಈ ಪುರುಷಾರ್ಥಗಳನ್ನು ಸಾಧಿಸುವಂಥ ಉಪಾಯಗಳನ್ನು ಭಾರತ, ಭಾಗವತ, ರಾಮಾಯಣ ಇತ್ಯಾದಿ ಗ್ರಂಥಗಳಲ್ಲಿ ತಿಳಿಸಿದ್ದಾರೆ. ಇಂತಹ ಒಂದು ಪುರಾಣಗಳನ್ನು ನಾವು ಅವಲೋಕನೆಯನ್ನು ಮಾಡಿದಾಗ ಗೃಹಸ್ಥ ಜೀವನದಲ್ಲಿ ಸುಲಭವಾಗಿ ಭಗವಂತನ ಸಾಕ್ಷಾತ್ಕಾರವನ್ನು ಹೊಂದಲು ಸಾಧ್ಯವಾಗುತ್ತೆ. ನಾವು ಪುರಾಣಗಳ ಸೃಷ್ಟಿ ರಹಸ್ಯವನ್ನು ಹೇಳಬೇಕಾದರೆ ಸಾಕ್ಷಾತ್ ಚತುರ್ಮುಖ ಬ್ರಹ್ಮನು ಈ ಒಂದು ಸೃಷ್ಟಿಯನ್ನು ಮಾಡಲಿಕ್ಕಾಗಿ ಸಂಕಲ್ಪವನ್ನು ಮಾಡಿ ಉತ್ತಮರಾಗಿರ್ತಕ್ಕಂತಹ ಮಾನವರನ್ನ ಸೃಜಿಸಲು ಶಾಸ್ತ್ರಗಳಲ್ಲಿ ವಿವಾಹ ಇತ್ಯಾದಿ ಪ್ರಮುಖವಾಗಿದೆ. ಈಗಿನ ಕಾಲದಲ್ಲಿ ನಾವು ನೋಡ್ತಾ ಇರಬೇಕಾದ್ರೆ ಕನ್ಯೆಯರಿಗೆ ವರನು ಸಿಗುವುದು, ವರನಿಗೆ ಕನ್ಯೆ ಸಿಗುವಂಥದ್ದು ಎಷ್ಟು ಪ್ರಯತ್ನಗಳು ಮಾಡಿದ್ರು ಸಹಿತ ಕಷ್ಟವಾಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಹಿಂದಿನ ಕಾಲದಲ್ಲಿಯೂ ಸಹಿತ ಉತ್ತಮನಾಗಿರ್ತಕ್ಕಂಥ ಕನ್ಯೆ ಬೇಕು ಅಂತ ಶ್ರೇಷ್ಠವಾದ ಭಾಗವತದಲ್ಲಿ ಕರ್ದಮ ಪ್ರಜಾಪತಿ ಎನ್ನುವಂತಹ ಒಬ್ಬ ಋಷಿಯು 10,000 ವರ್ಷಗಳು ಶ್ರೀ ಮಹಾವಿಷ್ಣುಗಾಗಿ ಘೋರವಾಗಿರೋ ತಪಸ್ಸನ್ನು ಮಾಡಿದ. ಮಹಾವಿಷ್ಣು ಪ್ರತ್ಯಕ್ಷವಾಗಿ ನಿನಗೇನು ಬೇಕಾಗಿದೆ ಅಂತ ಹೇಳಿದಾಗ, ಸ್ವಾಮಿ, ನಾನು ನಿಮ್ಮ ಮುಂದೆ ಹೇಳಬೇಕಾದ ನನಗೆ ಮುಜುಗರವಾಗುತ್ತೆ, ನಾನು ಒಳ್ಳೆಯ ಕನ್ಯಾ ಅಪೇಕ್ಷೆಯಾಗಿ ನಾನು ಅಂತ ನಿಲ್ಲಿಸ್ತಾನೆ. ಆವಾಗ ಪರಮಾತ್ಮನು ಹೇಳ್ತಾ ಇದ್ದಾನೆ, ನೀನು ಯಾವ ಸಂದೇಹವನ್ನು ಇಟ್ಟುಕೊಳ್ಬೇಡ,
ನಿನ್ನ ಬಯಕೆಯನ್ನು ನಾನು ಈಡೇರಿಸ್ತೇನೆ. ಕೆಲವೇ ಕ್ಷಣಗಳಲ್ಲಿ ದೇವಲೋಕದಿಂದ ವರ ಅನ್ವೇಷಣೆಗಾಗಿ ಬರೋರಿದ್ದಾರೆ, ಆ ಕನ್ಯೆಯನ್ನು ವಿವಾಹವಾಗು ಅಂತ ಹೇಳ್ತಾನೆ. ಅದರಂತೆ ಸುರಲೋಕದಿಂದ ದೇವಹೂತಿ ಅನ್ನುವಂಥ ಕನ್ಯೆಯು ತನ್ನ ಪಿತೃಗಳ ಜೊತೆಗೆ ಬರ್ತಾಳೆ. ಮಾತಾ ಪಿತೃಗಳು ಬಂದು ಈ ಒಂದು ಕರ್ದಮ ಪ್ರಜಾಪತಿಯ ಆಶ್ರಮಕ್ಕೆ ಬಂದು ದರ್ಶನವನ್ನು ಮಾಡಿಕೊಂಡು, ನನ್ನ ಮಗಳು ಋಷಿಯನ್ನೇ ಮಾಡಿಕೊಳ್ಳಬೇಕು ಅಂತ ಇಚ್ಛೆ ಇದೆ, ತಾವು ಒಪ್ಪಬೇಕು ಅಂತ ಕೇಳ್ತಾರೆ. ಈ ರೀತಿಯಾಗಿ ನಾವು ಇಂತಹ ಸಂದರ್ಭಗಳನ್ನು ನಾವು ಅವಲೋಕನ ಮಾಡಿದಾಗ ಹಿಂದೆ ಋಷಿಗಳು ಸಹಿತ ಉತ್ತಮವಾದ ದಾಂಪತ್ಯಕ್ಕೆ ಅನುರೂಪವಾಗಿರತಕ್ಕಂತಹ ಕನ್ಯೆಯನ್ನ ಕನ್ಯಾಪೇಕ್ಷಿತವಾಗಿ ಋಷಿಗಳು ಸಹಿತ ಈ ರೀತಿ ದೀರ್ಘವಾಗಿರೋ ತಪಸ್ಸುಗಳು ಮಾಡಿರತಕ್ಕಂಥದ್ದು ನಾವು ಪುರಾಣಗಳಲ್ಲಿ ಉಲ್ಲೇಖವಿದೆ. ಹಾಗೆಯೇ ಅತ್ಯಂತ ಪವಿತ್ರವಾಗಿರತಕ್ಕಂತಹ ಶ್ರೀ ದೇವಿ ಸಪ್ತಶತಿ ಎನ್ನುವಂತಹ ಮಹಾಗ್ರಂಥದಲ್ಲಿ ಸಾಧಕನು ದೇವಿಯನ್ನು ಕುರಿತು ಈ ರೀತಿ ಪ್ರಾರ್ಥನೆ ಮಾಡ್ತಾನೆ. ಭಾರ್ಯಾ ಮನೋರಮಾಂ ದೇಹಿ ಮನೋವೃತ್ತಿ ಅನುಸಾರಿಣಿ ಅಂತ. ಅಮ್ಮ ಭಗವತಿ, ನನ್ನ ಮನಸ್ಸಿಗೆ ಅನುಕೂಲವಾಗಿರತಕ್ಕಂತಹ ನಡೆದುಕೊಳ್ಳುವಂತಹ ಒಂದು ಉತ್ತಮವಾದ ಪತ್ನಿಯನ್ನು ದಯಪಾಲಿಸು ಅನ್ನುವಂಥದ್ದು ಉಲ್ಲೇಖವಿದೆ. ಹೀಗೆ ಉತ್ತಮವಾದ ಗೃಹಸ್ಥ ಜೀವನವನ್ನು ನಡೆಸಿಕೊಂಡು ಹೋಗ್ಲಿಕ್ಕಾಗಿ ಶ್ರೇಷ್ಠವಾಗಿರ್ತಕ್ಕಂತಹ ಪತ್ನಿ ಅತ್ಯಂತ ಅವಶ್ಯಕವಾಗಿದೆ ಗೃಹಸ್ಥ ಜೀವನದಲ್ಲಿ. ಅಂತ ಸುಂದರವಾದ ದಾಂಪತ್ಯದಲ್ಲಿ ಉತ್ತಮ ಸಂತಾನ ವಂಶ ಅಭಿವೃದ್ಧಿಯೂ ಆಗುತ್ತೆ. ಆತ್ಮೇಲೆ ವಿವಾಹವು ಶೀಘ್ರವಾಗಿ ಫಲಿಸಲಿಕ್ಕೆ ಇಲ್ಲದೇ ಇದ್ದ ಕಾರಣ ಅನೇಕವಿದೆ. ಪೂರ್ವಜನ್ಮದ ಕರ್ಮಗಳಿರ್ಬೋದು, ಕುಜದೋಷ ಅಂತ ಹೇಳ್ತಾರೆ. ಈ ರೀತಿಯಾಗಿ ಜಾತಕ ಫಲದಲ್ಲಿಯೂ ಸಹ ಅನೇಕವಾಗಿರ್ತಕ್ಕಂಥ ಅಡಚಣೆಗಳು ಇರಬಹುದು. ಅಂತಹ ಎಲ್ಲ ಅಡಚಣೆಗಳನ್ನು ದೂರ ಮಾಡಲಿಕ್ಕಾಗಿ ಉತ್ತಮವಾಗಿರ್ತಕ್ಕಂಥ ಋಷಿಗಳಿಂದ ಹೇಳಲ್ಪಟ್ಟಿರ್ತಕ್ಕಂಥ, ನಮ್ಮ ಗುರುಗಳಿಂದ ನಮಗೆ ತಿಳಿಸಲ್ಪಟ್ಟಿರ್ತಕ್ಕಂಥ ಉತ್ತಮವಾದ ಶ್ರೀ ವಿವಾಹ ಗೌರಿ ಮಂತ್ರ ಅನ್ನುವುದನ್ನು ನಾನು ನಿಮಗೆ ಪ್ರಕಟಣೆಯನ್ನು ಮಾಡಿ, ಅದರಿಂದ ವರ ಮತ್ತು ಕನ್ಯೆಯರು ಅತಿ ಶೀಘ್ರವಾಗಿ ಉತ್ತಮವಾಗಿರ್ತಕ್ಕಂಥದ್ದನ್ನು ಪಡೀಲಿಕ್ಕೋಸ್ಕರ ಈ ಒಂದು ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದು ಬಹಳ ಸುಲಭವಾಗಿರ್ತಕ್ಕಂಥ ವಿಧಾನ. ಮನೆಯ ದೇವರ ಕೋಣೆಯಲ್ಲಿ ತಮ್ಮ ಕುಲದೇವತಾ ಮೂರ್ತಿ ಅಥವಾ ದೇವರ ಚಿತ್ರಪಟ, ಶ್ರೀ ಕಾಂಚಿ ಕಾಮಕೋಟಿ ಪೀಠಾಧಿಪತಿಗಳ ಪರಮಾಚಾರ್ಯರ ಫೋಟೋ ಅಥವಾ ತಮ್ಮ ಗುರುಗಳ ಒಂದು ಫೋಟೋವನ್ನು ಇಟ್ಕೊಳ್ಬೇಕು. ಪಾರ್ವತಿ, ಪರಮೇಶ್ವರ ಮತ್ತು ಸುಬ್ರಹ್ಮಣ್ಯ, ಗಣಪತಿ ಇರತಕ್ಕಂಥದ್ದು ಒಂದು ಚಿತ್ರಪಟ ಸಿಗುತ್ತೆ, ಅದನ್ನು ಇಟ್ಕೊಳ್ಬೇಕು. ಅತ್ಯಂತ ಭಕ್ತಿಯಿಂದ ಮೊದಲನೇದಾಗಿ ದೀಪಾರಾಧನೆ ಮಾಡಿಕೊಂಡು ಆಚಮನೆ ಮಾಡಿಕೊಳ್ಳಿಕ್ಕೋಸ್ಕರ ಪಾತ್ರೆಗಳು, ಕಳಸವನ್ನು ಇಟ್ಕೊಳ್ಬೇಕು. ಕಳಸ ಅಂದರೆ ಒಂದು ತುಂಬಿದ ಒಂದು ಚಿಕ್ಕ ತಂಬಿಗೆ ನೀರಿನಿಂದ ತುಂಬಿಸಿರಬೇಕು. ಮೊಟ್ಟ ಮೊದಲನಾಗಿ ಘಂಟಾನಾದವನ್ನು ಮಾಡಿ ಆಚಮನೆಯನ್ನು ಮಾಡಬೇಕು. ಆಚಮನೆ ಎಲ್ಲರಿಗೂ ಬರುತ್ತೆ. ಓಂ ಕೇಶವಾಯ ಸ್ವಹ, ಓಂ ನಾರಾಯಣಾಯ ಸ್ವಹ, ಓಂ ಮಾಧವಾಯ ಸ್ವಹ, ಓಂ ಗೋವಿಂದಾಯ ನಮಃ 4ನೇ ಸಲ ನೀರನ್ನು ಅಲ್ಲಿಟ್ಕೊಂಡಿರೋ ತಟ್ಟೆಯಲ್ಲಿ ಬಿಡಬೇಕು. ಆ ನಂತರ ಅಂದಿನ ಶುಭ ತಿಥಿ, ವಾರ, ನಕ್ಷತ್ರಗಳನ್ನು ಹೇಳಿಕೊಂಡು ಇಡೀ ಸಂಕಲ್ಪವನ್ನು ಮಾಡಿಕೊಳ್ಬೇಕು. ಏನಂತ? ಮಮ ಉಪಾತ್ತ, ಮಮ ಅಂದರೆ ತಮ್ಮ ಗೋತ್ರ, ತಮ್ಮ ಹೆಸರು ಹೇಳಿಕೊಂಡು, ದುರಿತಕ್ಷಯ ದ್ವಾರ ಮಮ ವಿವಾಹ ಪ್ರತಿಬಂಧ ನಿವೃತ್ತ್ಯರ್ಥಂ ಶೀಘ್ರಮೇವ ವಿವಾಹ ಸಿದ್ಧ್ಯರ್ಥಂ ಶ್ರೀ ವಿವಾಹ ಗೌರಿ ಮಂತ್ರ ಜಪಂ ಕರಿಷ್ಯೆ ಅಂತ. ಅಲ್ಲಿ ಧ್ಯಾನಂ ಧರಿತ್ರೀಂ ಕರಾಭ್ಯಾಂ ಅಭಯಂ ವರದಂಚ ಬೃಹತ್ ಕಟಿಸ್ಥಾನ ಧೃಕೋಲವಸ್ತ್ರಾಂ ತಂ ದೇವತಾಂ ಶೀಘ್ರ ವಿವಾಹಂ ಗೌರೀಂ ಕಲ್ಯಾಣಧಾತ್ರೀಂ ಮನಸಾ ಸ್ಮರಾಮಿ. ಇನ್ನೊಮ್ಮೆ ಹೇಳ್ತೇನೆ. ಧರಿತ್ರೀಂ ಕರಾಭ್ಯಾಂ ಅಭಯಂ ವರದಂಚ ಬೃಹತ್ ಕಟಿಸ್ಥಾನ ಧೃಕೋಲವಸ್ತ್ರಾಂ ತಂ ದೇವತಾಂ ಶೀಘ್ರ ವಿವಾಹಂ ಗೌರೀಂ ಕಲ್ಯಾಣಧಾತ್ರೀಂ ಮನಸಾ ಸ್ಮರಾಮಿ. ಗುರು ಧ್ಯಾನವನ್ನು ಮಾಡಿಕೊಳ್ಬೇಕಾಗಿದೆ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಮೊದಲು ಹೇಳಿದ್ರಿ ಇರಲಿ ಮಹಾಗಣಪತಿ ಪೂಜೆ, ಆಮೇಲೆ ಗುರು ಧ್ಯಾನ ಮಾಡಿಕೊಂಡು ಆನಂತರ
ನಾವು ನಿಮಗೆ ತಿಳಿಸ್ತಾ ಇರತಕ್ಕಂತಹ ಎಂದು ಶ್ರೇಷ್ಠವಾದ ಮೂಲ ಮಂತ್ರ ನಮ್ಮ ಗುರುಗಳಿಂದ ಬಂದಿರತಕ್ಕಂಥ ಅದನ್ನ ನಿಮಗೆ ಚರವಾಣಿಯ ಮೂಲಕ ತಿಳಿಸಬೇಕಾಗುತ್ತೆ. ಕಾರಣ ಚಾನಲ್ನಲ್ಲಿ ಅದನ್ನು ಹೇಳುವ ಸಂಪ್ರದಾಯವಲ್ಲ. ಆ ಮಂತ್ರವನ್ನು ಸ್ವೀಕರಿಸಿ ತೂರ್ಪು ದಿಕ್ಕಿಗೆ ಅಂದ್ರೆ ಪೂರ್ವ ದಿಕ್ಕಿಗೆ ಅಥವಾ ಉತ್ತರ ದಿಕ್ಕಿಗೆ ಕುಳಿತುಕೊಂಡು ಆಸನವನ್ನು ಹಾಕೊಂಡು ಭಕ್ತಿಯಿಂದ ಕೂತ್ಕೊಳ್ಳಬೇಕು. 108 ಸಲ ನಾವು ಹೇಳಿರ್ತಕ್ಕಂಥ ಮಂತ್ರವನ್ನು ಜಪಿಸಬೇಕು. ಆ ನಂತರ 108 ಸಲ ಜಪ ಆದ ನಂತರ ಧೂಪ ದೀಪ ನೈವೇದ್ಯಗಳನ್ನು ಮಾಡಿಕೊಂಡು ಒಂದು ಆ ಪಕ್ಕದಲ್ಲಿ ತಂಬಿಗೆಯಲ್ಲಿರ್ತಕ್ಕಂಥ ನೀರನ್ನ ಕೈನಲ್ಲಿ ಹಾಕೊಳ್ಬೇಕು. ಅಂದ್ರೆ ಒಂದು ಮಂತ್ರಾಕ್ಷತೆ ಅಥವಾ ತುಳಸಿ ಇಟ್ಕೊಂಡು ಈ ಮಂತ್ರವನ್ನು ಹೇಳಬೇಕು. ಅನೇನ ಶ್ರೀ ವಿವಾಹ ಗೌರಿ ಮಂತ್ರ ಜಪೇನ ಮಮ ಶೀಘ್ರಮೇವ ವಿವಾಹ ಸಿದ್ಧಿರಸ್ತು ಅಂತೇಳಿ 3 ಸಲ ನೀರನ್ನು ಬಿಡಬೇಕು ತಟ್ಟೆಯಲ್ಲಿ. ಆ ನಂತರ ಒಂದು ತುಳಸಿ ಅಥವಾ ಬಿಲ್ಲುಪತ್ರೆಯಿಂದ ಆ ನೀರನ್ನ ಶಿರಸ್ಸಿನ ಮೇಲೆ ಸಿಂಪಡಿಸಿಕೊಳ್ಬೇಕು. ನಂತರ ಅದೇ ತೀರ್ಥವನ್ನ ತಾವು ಸ್ವೀಕರಿಸಬೇಕು. ಈ ರೀತಿ ಮಾಡುವುದರಿಂದ 48 ದಿನ ಪ್ರತಿದಿನ 108 ಜಪ ಈ ರೀತಿ ಮಾಡುವುದರಿಂದ, ಅದಕ್ಕಾಗಿ ಪ್ರಾತಃ ಕಾಲದಲ್ಲಿ ಹೇಳಿ ಅಥವಾ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಿ ಅಥವಾ ಆಫೀಸ್ಗೆ ಹೋಗುವಂಥ ಕೆಲಸ ಏನಾದರೂ ಒತ್ತಡ ಇದ್ರೂ ಸಹಿತ ಬೆಳಗ್ಗೆ 54 ಸಲ ಮಾಡಿ, ಸಾಯಂಕಾಲ 54 ಸಲ ಮಾಡಿ. ಇದೆಲ್ಲ 48 ದಿನ ಆದ ನಂತರ ಖಚಿತವಾಗಿಯೂ ನಿಮಗೆ ಶುಭ ವಿವಾಹದ ಕರೆ ನಿಮಗೆ ಬರುತ್ತೆ. ಉತ್ತಮನಾದ ವರ, ಉತ್ತಮನಾದ ಕನ್ಯಾ ನಿಮಗೆ ಪ್ರಾಪ್ತಿಯಾಗುತ್ತೆ. ಇದರ ಯಾವ ಸಂದೇಹವೂ ಇಲ್ಲ. ಎಲ್ಲ ಶ್ರದ್ಧೆಯಿಂದ ಮಾಡಿ ಅಂತ ಹೇಳ್ತಾ ನನ್ನ ಚರವಾಣಿಯ ವಿಷಯವನ್ನು ನಾನು ತಿಳಿಸ್ತೀನಿ. ನನ್ನ ಹೆಸರು ನಿವೃತ್ತಿ ನಾಗಭೂಷಣ ಶರ್ಮಾ. ಫೋನ್ ನಂಬರ್ 7483229249. ಮತ್ತೊಂದು ಚರವಾಣಿ ನಂಬರ್ 8123742095. ಮರಿದಂಗೆ ಮಾಡಿ. ಎಲ್ಲ ವಿಷಯಗಳನ್ನು ಫೋನಿನ ಮೂಲಕ ನಾನು ನಿಮಗೆ ಇನ್ನಿಷ್ಟು ವಿವರಗಳನ್ನು ನಾವು ತಿಳಿಸ್ತೇವೆ. ರಾತ್ರಿ 8 ಗಂಟೆ ನಂತರ ಫೋನ್ ಮಾಡಬೇಕು ದಯಮಾಡಿ. ನಾನು ತುಂಬ ಬ್ಯುಸಿ ಇರ್ತೇನೆ. ಎಲ್ಲರಿಗೂ ಧನ್ಯವಾದ. ಹರ ಹರ ಶಂಕರ, ಜೈ ಜೈ ಶಂಕರ. ಹರ ಹರ ಶಂಕರ, ಜೈ ಜೈ ಶಂಕರ.